ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ದಲಿತ ಕುಟುಂಬಗಳ ಜಮೀನು ವಿಚಾರ ಇದೀಗ ಜಿಲ್ಲಾಧಿಕಾರಿಗಳ ಅಂಗಳ ತಲುಪಿದೆ. ಸದ್ಯ ಗುಬ್ಬಿಯ ಹಲಸಿಮರದ ನಾಗೇನಹಳ್ಳಿ ಗ್ರಾಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ದಲಿತ ಕುಟುಂಬಗಳು ಜಮೀನು ವಿಚಾರದಲ್ಲಿ ಅನ್ಯಾಯವಾಗುತ್ತಿದೆ ಅಂತ ದಲಿತ ಸೇನೆ ರಾಮ ವಿಲಾಸ್ ಸಂಘಟನೆ ಆರೋಪಿಸಿದೆ. ಅಲ್ಲದೆ ಈ ಸಂಬಂಧ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ಗೆ ಮನವಿ ಕೂಡ ಸಲ್ಲಿಸಿರುವ ಸಂಘಟನೆ ಜಿಲ್ಲಾಧ್ಯಕ್ಷ ಗೂಳೂರು ಸಿದ್ದರಾಜು ಕೂಡಲೇ ಪ್ರಕರಣವನ್ನ ಪರಿಶೀಲಿಸಿ ನೊಂದಂತ ದಲಿತರಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದರು. ನಮ್ಮ ತಾಯಿಯಂದರು, ನಮ್ಮ ಅಕ್ಕ ತಂಗಿದಿರು ಮತ್ತು ನನ್ನ ತಾಯಿಯಂದ್ರಿಗೆ ಅದು ಇಂಕ್ಲೂಡು ಈ ಸರ್ಕಾರದ ದತ್ತು ಮಕ್ಕಳಾದಂಥ ದಲಿತರಿಗೆ ಉದ್ದೇಶಪೂರ್ವಕವಾಗಿ ಮೋಸ ಮಾಡಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಗುಬ್ಬಿ ತಹಸೀಲ್ದಾರು ಮತ್ತು ಗುಬ್ಬಿಯಲ್ಲಿರುವಂಥ VARI ಇವರುಗಳು ಬಂಡವಾಳಶಾಹಿಗಳಾದಂಥ ನರಸಿಂಹಮೂರ್ತಿ ಎಂಬ ವ್ಯಕ್ತಿಗೆ ಅನುಕೂಲ ಮಾಡಿಕೊಡೋಕ್ಕೋಸ್ಕರನ ಶ್ರವಣ ಜಾತಿಗೆ ಅನುಕೂಲ ಮಾಡ್ಕೊಳೋಕ್ಕೋಸ್ಕರನ ದಲಿತ ಸಮುದಾಯಕ್ಕೆ ಸೇರಿದಂಥ ಅದು ಚಪ್ಪಲಿ ಹೊಲ್ದಿ ಜೀವನ ಮಾಡೋ ಚರಂಡಿ ಬಾಚಿ ಜೀವನ ಮಾಡೋಂಥ ಮಾದಿಗ ಸಮುದಾಯಕ್ಕೆ ಸೇರಿದಂಥ ಜನಕ್ಕೆ ಇವತ್ತು ಏನು ಸರ್ಕಾರ 1992-91ರಲ್ಲಿ ಏನು ಒಂದೊಂದು ಎಕರೆ ಮಂಜೂರು ಮಾಡಿಕೊಟ್ಟಿದ್ದು ಸರ್ವೆ ನಂಬರ್ 30, 40, 39ರಲ್ಲಿ ಏನಿವತ್ತು ಗುಬ್ಬಿ ತಾಲೂಕಿನ ಅಳಸೇನಾಗೇನಹಳ್ಳಿ ಗ್ರಾಮದ ದಲಿತರಿಗೆ ಮಂಜೂರು ಮಾಡಿಕೊಟ್ಟಿದ್ದ ಜಾಗನ ಇವತ್ತು ಒಬ್ಬನಿಗೆ ಅನುಕೂಲಕ್ಕಾಗಿ ಏನು ನರಸಿಂಹಮೂರ್ತಿ ಅನ್ನೋ ವ್ಯಕ್ತಿಗೆ ರುದ್ರಮೂರ್ತಿಗೆ ಅನುಕೂಲವಾಗಿ ಅವ್ನಿಗೆ ಅನುಕೂಲ ಆಗಬೇಕು ರುದ್ರಮೂರ್ತಿಗೆ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಅಲ್ಲಿನ ತಹಸೀಲ್ದಾರ್ ಆದಂಥ ಭಾರತಿ ಮೇಡಮ್ ಅವರು ಮತ್ತು VARI ಇಟ್ಟೂರು ಒಬ್ಬರು ಇಷ್ಟು ಜನ